ಸುಶಾಂತ, ಕಾಫಿ ತಗೋ. ಹುಷಾರು. ಏನಂದ್ರಪ್ಪ ಡಾಕ್ಟ್ರು? ಓಕೆ ಅಂತ, ಮುಂಚಿನ ಥರ ಎಲ್ಲ ಕೆಲಸ ಮಾಡ್ಕೋಬೋದಂತ? ಹೌದಮ್ಮ, ಕಾರೆಲ್ಲ ಓಡಿಸ್ಬೋದು ಅಂತ ಹೇಳಿದ್ದಾರೆ. ಇನ್ನೊಂದು 2 ದಿನದಲ್ಲಿ ಇದನ್ನು ಬಿಚ್ಚಿಬಿಡ್ತಾರೆ. ಆದ್ರೂ ಸ್ವಲ್ಪ ಹುಷಾರ್ ಕಣಪ್ಪ. ಸರಿ ಅಮ್ಮ. ಮಂತ್ರ, ಬಾಮ್ಮ ಇಲ್ಲಿ. ಕೇಳಿಸ್ಕೊಂಡ್ಯಾ? ಇನ್ಮೇಲಾದ್ರೂ ನನ್ನ ಮಗನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳಮ್ಮ. ಅತ್ತೆ, ನಾನು ಯಾವಾಗ್ಲೂ ಅವ್ರನ್ನ ಹುಷಾರಾಗಿ ನೋಡ್ಕೋತೀನಿ. ಅವ್ರು ಹುಷಾರಾಗಿರ್ಬೇಕು ಅಷ್ಟೇ. ಮನೇಲಿ ಕಾಲಿಡ್ವಿ ಬಿದ್ದು ಈ ರೀತಿ ಕೈ ಮುರ್ಕೊಂಡಿರೋರ್ನ ನಿಮ್ ಮಗನೇ ನಾನು ಮೊದಲು ನೋಡಿದ್ದು. ಬಿಡು ಮಂತ್ರ, ಎಷ್ಟು ಮಾತಾಡ್ತೀಯ ನೀನು? ಪಾಪ ಅಲ್ವಾ ಇವನು? ಕೈ ಮುರ್ಕೊಂಡ್ರೆ ತಾನೆ ಆ ನೋವೇನು ಅಂತ ಗೊತ್ತಾಗೋದು. ಇವಾಗೇನು, ನಾನು ಕೈ ಮುರ್ಕೋಬೇಕಾ? ಅಮ್ಮ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಸುಮ್ಮನೆ ಯಾವಾಗಲೂ ನನ್ನ ವಿಷಯಕ್ಕೆ ಜಗಳ ಆಡ್ತೀರಾ? ಯಾವಾಗ ನೋಡಿದ್ರು ಏನಾದರೂ ಒಂದು. ಛೇ, ಯಾಕೆ ಹೀಗೆ ಎಲ್ಲದಕ್ಕೂ ಸಿಡಿ 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 ಅಂತಳೋ ಇವಳು ಗೊತ್ತಿಲ್ಲ. ಹಾ, ಹೇಳಿ ಸುಂದರ್. ಸೈಟ್ ವಿಸಿಟ್ ಮಾಡಿದ್ರಾ? ಅಲ್ಲ, ಎಲ್ಲರನ್ನು ಕರ್ಕೊಂಡೋಗಿ ತೋರಿಸಿದ್ರಿ, ಎಲ್ಲ ಓಕೆ ತಾನೆ? ಹಾ, ಎಲ್ಲ ನೋಡಾಯ್ತು. ಆಗ್ಬೇಕಾಗಿರೋ ವಿಷಯ ಸಾರ್ಟ್ ಔಟ್ ಆಗೋಯ್ತು. ಓಕೆ, ವೆರಿ ಗುಡ್. ಅದಕ್ಕೆ ಸುಂದರ್, ನೀವು ಹೋಗ್ಬೇಕು ಅಂತ ಹೇಳಿದ್ದು. ನಿಮ್ಮ ಕಾಲ್ ಗುಣನೇ ಹಾಗೆ. ನೀವು ಒಂಥರ ಪಾಸಿಟಿವ್ ವೈಬ್. ಈ ಪ್ರಾಜೆಕ್ಟ್ ಒಂದು ಸಕ್ಸಸ್ ಆಯ್ತು ಅಂತ ತಿಳ್ಕೊಳ್ಳಿ, ನೀವೇನ್ ಕೇಳಿದ್ರು ನಾನು ಕೊಡ್ತೀನಿ. ಅಲ್ಲಿ ಮಂತ್ರ ಇದ್ದಾರೆ ಅನ್ನೋ ಆತರದಲ್ಲಿ ನನಗ್ ಮಾತು ಕೊಟ್ಟು ತಗ್ಲಾಕೋಬೇಡಿ. ಅಯ್ಯಯ್ಯೋ, ಅದೆಲ್ಲ ಏನಿಲ್ಲ. ಒಂದ್ಸಲ ಹೇಳಿದ್ಮೇಲೆ ಮುಗೀತು. ವಿಕಾಸು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರ್ತಿದ್ದ ಹಾಗೆ ನಾವಿಲ್ಲಿಂದ ಹೊರಡ್ತೀವಿ. ನೀವಿನ್ನೂ ಜೇಡ್ರಬಲ್ಲಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಥವಾ ಬಿಡುಗಡೆ ಆದ್ರು? ಆಯ್ತು ಆಯ್ತು, ನಾನು ಮನೆಗೆ ಬಂದಾಯ್ತು. ಇನ್ಮೇಲೆ ಫುಲ್ಲು ಫ್ರೀಡಮ್ಮೆ. ನೀವೆಲ್ಲಿ ಬರಬೇಕು ಅಂತ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ. ಓಕೆ, ನಾನು ಹೋಗಿ ಲೊಕೇಶನ್ ಕಳ್ಸ್ಕೊಡ್ತೀನಿ. ಆದಷ್ಟು ಬೇಗ ಬನ್ನಿ ಸುಶಾಂತ್. ಜೊತೆನಲ್ಲಿ ಏನೇನೋ ಅನ್ಸ್ಕೊಂಡ್ ಬರಬೇಡಿ. ಮುಖ್ಯವಾಗಿ ನಿಮ್ ಹೆಂಡತಿ ಮಂತ್ರ, ಆ ಮಂತ್ರನ್ ಮಾತ್ರ ಕರ್ಕೊಂಬರ್ಬೇಡಿ. ಓಕೆ ಓಕೆ, ನಾನು ನೋಡ್ಕೋತೀನಿ. ನಾವು ವೇಟ್ ಮಾಡ್ತಿರ್ತೀವಿ. ನೀವು ಲೊಕೇಶನ್ ಕಳಿಸಿ, ನಾನು ಬರ್ತೀನಿ. ಹುಷಾರಾಗಿ ಬನ್ನಿ. ಥ್ಯಾಂಕ್ ಯು, ಬಾಯ್. ಹ್ಯಾಪಿ? ಸುಶಾಂತ, ಯಾಕಪ್ಪ? ಯಾಕೇನೋ ಬೇಜಾರು ಮಾಡ್ಕೊಂಡಿದ್ಯಾ? ಏನಾಯ್ತು? ಅಷ್ಟಾದ್ರೂ ಮಾಡ್ಕೊಳ್ದಿದ್ರೆ ಲಾಭ ಮಾಡೋದು ಹೇಗಮ್ಮ? ಸರಿ, ಕಾಫಿ ಏನಾದ್ರೂ ಮಾಡ್ಕೊಂಡ್ ಬರ್ಲಾ? ಬೇಡ.